ಎಲ್ಲಿ ಹೋಗಿದ್ದಿ ಏನು ತಾನ ಒಟ್ಟ ಮನ್ಯಾಗ ಇರೋದಿಲ್ಲ ನೋಡಿ ಬಂದಾಗೊಮ್ಮೆ ಈಟು ಮನ್ಯಾಗ ನಿನ್ನ ಎಲ್ಲಿ ಹುಡುಕಾಡಬೇಕು ಬಂದು ಕೂಡಲೇನ ಕಾಣಿಸ್ತಿ ಒಟ್ಟ ಇರಂಗಿಲ್ಲ ಮನ್ಯಾಗ ಅಂದ್ರೆ ಇರೋದನ್ನೇ ಇಲ್ಲ. ಏ ಇಲ್ರಿ ಮಳಿ ಬಂದಿದ್ದು ತರಕ್ಕೆ ಹೋಗಿದ್ದೆ ನಾನು. ಮತ್ತೇನು ಎಗ್ ರೈಸ್ ಅಂಗಡಿ ಹೊಂಟೇರ್ನ ಮಾಡಕ್ಕೆ ಏನೇನು ಮಾಡ್ಕೊಡಿ ಹೇಳ್ರಿ. ಎಗ್ ಕುದಿಸ್ಕೊಡ್ಲೇನ್ರಿ ಒಂದಿಷ್ಟ. ಮತ್ತು 10 ಮಣಿಗೈತಿ ಬಡ ಬಡ ಮಾಡಿಕೊಟ್ರೆ ಹೊಕ್ಕಿ ನನ್ನ ಅಂಗಡಿ ತೆಗ್ಯಾಕೆ ಅನುಕೂಲ ಆಕತಿ. ಅಂದರೂ ಈಗ ಶ್ರಾವಣಲ್ಲ ಅಷ್ಟು ಹೋಗಂಗಿಲ್ಲ. ಶ್ರಾವಣದಾಗ ಒಕ್ಕಲಿಗರ ಮಂದಿ ಆಯ್ತು ಯಾರಾದ್ರೂ ಭಾಳ ಪಾಲಿಸ್ತಾರ್ರಿ ತಿನ್ನಂಗಿಲ್ಲ. ಇನ್ನು ಮತ್ತೆ ಶ್ರಾವಣ ಮುಗ್ಯಾನ ಅನ್ನರ್ಲ. ಅದಕ್ಕೆ ಈಗ ಒಂದು ಸ್ವಲ್ಪ ಎಷ್ಟು ಆಕೈತಿ ನೋಡು, ಒಂದು ತುಸುನ ಲೆಕ್ಕ ಮಾಡಿ ಮಾಡಿಕೊಡು, ಹೇಳ್ತೀನಿ ನಿನಗೆ ಎಷ್ಟೆಷ್ಟು ಅನ್ನೋದು. ಆಯ್ತು ತಗೋರಿ ಹಂಗಾರೆ. ಯವ್ವ ಆಗಲೇ ಬಂದು ಕುಂತಾರ ನಾ ಹಾಗೆ ಅವ್ರ ಮನೆ ಅಡ್ಡಾಡಿ ಬಳಿ ತೊಗೊಂಡು ಬರೋರಾಗ. ಹೇಳ್ರಿ ಏನು ಚಾ ಮಾಡ್ಕೊಡ್ಲಿ? ಚಾ ಮಾಡಿ ಕೊಡಕ್ಕಂತ ಎಲ್ಲಿ ಹೋಗಿದ್ದೀನಿ ನೀನು ಇಷ್ಟೊತ್ತನ ಬಂದು ಕುಂತ ಎಷ್ಟೊತ್ತಾತ ನಾ ಬಂದ ಏನು ತಾನೆ ಡ್ಯೂಟಿಯಿಂದ. ಆಗ ಎಲ್ಲಿ ಹೋಗ್ಬೇಕು? ಇಲ್ಲೇ ಮನೆ ಮುಂದೆ ಬಳಿ ಮಾರ್ಕೋತ ಬಂದಿದ್ದ ಬಳಿಕೆ ವ್ಯಾನ್ ಅದು ಬಂದಿದ್ದ ನಾನು ತೊಗೊಳಕ್ಕೆ ನಿಂತಿದ್ದೆ. ಮತ್ತೆ ಬಂದು ಭಾಳ ತಟ್ಟನ್ರಿ ಎಲ್ಲಾಗೆ ಹುಡುಗರು ಚುಪ್ಪಿ ಎಲ್ಲ ಬೇರೆ. ನನಗೇನು ಗೊತ್ತು, ನಾ ಈಗ ಬಂದೆ, ನಿನಗೆ ಗೊತ್ತು ಎಲ್ಲಿ ಕಳಿಸಿ ಹುಡುಗರ್ನ. ಒಟ್ಟ ಲಕ್ಷ ಇರಲ್ಲ ನೋಡಿ ಹುಡುಗರ ಕಡೆ, ಬರೀ ಮನೆ ಅಡ್ಡಾಡಿ ಮಾತು ಹೇಳೋದಷ್ಟೆ. ಮತ್ತು ಅದೊಂದು ತೆಗೆದಕ್ಕೆ ಹೋಗಬೇಡ ಅಂದ್ರೂ ಮರ್ಯಾದೆ ತೆಗಿಯಕ್ಕೆ ತೆಗೆದಕ್ಕೆ ಹೋಗಿ ತೆಗೆದಕ್ಕೆ ಹೋದ್ರಿ ಮರ್ಯಾದೆ ತೆಗ್ದಂಗನ್ರಿ. ಎಂಥ ಶಾನೆ ನೀವು, ಶಾನೆ ಬಿಡು ನೀವು, ಒಳ್ಳೆ ಭಾರಿ ಮಾತಾಡ್ತೀರಿ. ತೆಗೆದಕ್ಕೆ ಹೋಗೋದ್ರಿ ನಾ ಮರ್ಯಾದೆ ತೆಗ್ದಂಗನ ನನಗೂ ಬೇಸರ ಆಕೈತಿ, ನಾನು ಹೋಗ್ತೀನಿ ಅಷ್ಟಪ್ಪ. ನೀ ಹೊಕ್ಕಿವ ಊರಾನ್ ಮಂದಿ ಈಗ ಗಂಡ ಗೌರ್ಮೆಂಟ್ ನೌಕರಿ ಇದ್ರು ಹೆಂಡತಿನ ತೆಗೆದಕ್ಕೆ ಕಳಿಸ್ತಾರ ನೋಡು ಅಂತಂತಾರೆ. ಅದ್ನ್ಯಾಕೆ ಹಂಗೆಲ್ಲ ವಿಚಾರ ಮಾಡ್ತೀರಿ? ಮಂದಿ ಬಂದು ನಮ್ಮ ಮಂಟ ನಡೆಸ್ಕೊಡ್ತಾರ, ಮಂದಿ ಮಾತಾಡೋದಷ್ಟೇ. ನಾ ತಗೋ, ಇನ್ನು ಮಾತಾಡಕತ್ತಿ ಅಂದ್ರೆ ಮಾತಾ ಮುಗಿಯಂಗಿಲ್ಲ. ಹೋಗಿ ಒಂದು ಕಪ್ ಚಾ ಮಾಡ್ಕೊಂಬರು. ಆತವ್ರು ಹೋಗಿ. ತಗೋರಿ ಚಾ ಮಾಡ್ಕೊಂಬಂದು ನೋಡು. ಚಾಟ. ಅಂದಂಗೆ ರೀ ನನಗೆ ಅದು ಹೇಳಿ ಏನು ಅದ ರೀ ಅದು ಯವ್ವ ಎಷ್ಟು ಹಚ್ಕೊಂತ ಹೇಳಿ ಏನು ಬೇಕಾಗೈತಿ? ಬರೀ ಇದಾತ ಹೇಳಿ ಮತ್ತೆ ಏನಾರ. ಏನಿಲ್ಲ ಬಿಡ್ರಿ, ಅದೇ ಒಂದು ಶ್ರಾವಣ ಮುಗಿರಾಗ ವಾಷಿಂಗ್ ಮಿಷಿನ್ ಹತ್ರ ತರು ನಾನು. ಯಾಕೆ ಒಗದು ಕೈ ಹಾಳಾಗತ್ತಾವ. ಮತ್ತ ಏನು ಮತ್ತೆ ನನಗಂತೂ ಸಿಟ್ಟು ಬರ್ಸ್ಬೇಡ್ರಿ. ನಂಗೆ ಈ ಸರಿ ವಾಷಿಂಗ್ ಮಿಷಿನ್ ಬೇಕಂದ್ರೆ ಬೇಕಾ. ಏನು ಹೇಳಿದ್ರು ಕೇಳಂಗಿಲ್ಲ ಬಿಡಂಗಿಲ್ಲ. ಯಾಕಂದ್ರೆ ನೀವು ನಿಮ್ಮ ಮಕ್ಳು ಅರ್ಬಿ ನಾ ಅಂತ ಹೋಗೋದು ಹಾಕಂಗಿಲ್ಲ ನಾವು ಬೇಕಿನ ನಾನು ಅಷ್ಟೇ ಹೋಗ್ಕೊಂತೀನಿ ನಾವು. ಅಂದಂಗೆ ಅದಕ್ಕೆ ಮೇಡಮ್ ಅವ್ರು ಕೇಳಿದ ಕೂಡಲೇ ಪಟ್ನ ಚಾ ತಂದು ಕೊಟ್ಟರು. ಆಗ ಡೌಟ್ ಹೊಡಿತು ನನಗೆ, ಯಾಕೆ ಏನೋ ಬೇಕಾಗಿತ್ತೇನೋ ಅಂತೇಳಿ. ಎಂಥ ದೊಡ್ಡ ಪ್ಲ್ಯಾನ ಮಾಡ್ರಿ ಅಂತ ಗೊತ್ತಿರಲಿಲ್ಲ ರೀ ಮೇಡಮ್ ಅವ್ರ. ಹೌದು, ಮೇಡಮ್ ಮಾರು ಇಲ್ಲ ಗಿಡ ಮಾರು ಇಲ್ಲ. ನನಗಂತೂ ವಾಷಿಂಗ್ ಮಿಷಿನ್ ಬೇಕಂದ್ರೆ ಬೇಕು. ಆ ಮಿನಿ ಮನ್ಯಾಗ ಯಾರು 2-3 ಮಂದಿ ಅದಾರ ಕರೆ, ಅವ್ರ ಮನ್ಯಾಗ ವಾಷಿಂಗ್ ಮಿಷಿನ್ ಎಲ್ಲ ಐತಿ. ಈಗ ನಮ್ಮ ಮನ್ಯಾಗ ಕಡಿಮೆ ಬಿದ್ದಿದ್ದು ಅದಂದ ಬೇಕಾರಿ ನನಗೆ. ಆಯ್ತು ತರುಣಂತ ನೋಡುನು. ಇನ್ನು ನೋಡೋದು ಗಿಡೋದು ನಮ್ಮ ಕಡೆ ಏನೂ ಇಲ್ಲ. ನಾಳೆಗೆ ಹೋಗೋಣ, ನಾಳೆಗೆ ಹೋಗಿ ತೊಗೊಂಬಂದ್ಬಿಡೋಣ. ಬೇಡ ನಾಳೆ ಮೀನಿಯರ್ ಮನ್ಯಾಗ ಸತ್ಯನಾರಾಯಣ ಕತೆ ಹಾಕ್ಯಾರ, ಅದನ್ನು ಮುಗಿಸ್ಕೊಂಡು ನಾಡ್ದು ಹೋಗಿ ತೊಗೊಂಬರೋಣ. ಶ್ರಾವಣ ಮುಗಿರಾಗ ಬೇಕಾ, ನಾ ಮುಗಿರಾಗನ ಬೇಕಾ. ತಂದು ಕೂಡಲೇ ಎಲ್ಲರಿಗೂ ಕರೆದು ತೋರಿಸಿ ವಾಷಿಂಗ್ ಮಿಷಿನ್ ತೋರಿಸಿ ಫುಲ್ ಪೂಜೆ ಗೀಜೆ ಮಾಡಿ ಪ್ರಸಾದ ಕೊಡ್ಬೇಕು. ನಾ ಈಗ ಅದು ಬೇರೆ ಕತ್ತಿನ ಏನು? ಅಪ್ಪಾಜಿ ಈಗ ಬಂದಿ? ಬಾರಪ್ಪಿ ಈಗ ಬಂದು ನೋಡು. ಅಲ್ಲಿ ಒಳಗಿಟ್ಟಿನ ನೋಡು, ಹಣ್ಣದು ತಂದೀನಿ, ಬಿಸ್ಕೆಟ್ ತಂದೀನಿ ನೋಡು. ಹೋಗ್ತೀನಿ. ನಾ ಅಕ್ಕ ತಂಗಿ ಕೊಡಂಗಿಲ್ಲ, ನಾ ಒಬ್ಬನ ತಿನ್ನೋ. ನನಗೆ ಬೇರೆ ಅಕ್ಕಿಗೆ ಬೇರೆ ತಂದಿಲ್ಲ. ಆಕೆಗೆ ತರಬೇಡ, ಆಕೆಗೆ ಚುಪ್ಪಿಗೆ ಮಾತು ಕೇಳಂಗಿಲ್ಲ. ಹಂಗ್ಯಾಕ್ಲು ಇಬ್ಬರಿಗೆ ಬೇರೆ ಬೇರೆನ ತಂದಿರ್ತಾರೆ. ನಿಂದೊಳೆ ಅಂತಲ್ಲ ಕತ್ತಿ, ಹೋಗೊಳಗ ತಿನ್ನೋ ತಂಗಿಗೆ ಅಷ್ಟೇ. ಇಲ್ಲಪ್ಪ, ನಿನಗೆ ಬೇರೆ ತಂಗಿಗೆ ಬೇರೆ ಇಬ್ಬರಿಗೂ ಸಪ್ರೇಟ್ ತಂದೇನು, ತಿನ್ನೋಡ್ರಿ. ಅಪ್ಪಾಜಿ ಥ್ಯಾಂಕ್ ಯು ಸೋ ಮಚ್ ಪಪ್ಪ. ಅಂದಂಗ ತಂಗಿ ಏನು ಮಾಡಾತೈತಿಪ್ಪ? ಆಯ್ತಾ ಮಧ್ಯಾಹ್ನ ಬಂದಿರ್ತಾಳಲ್ಲ ಸಾಲಿಂದ, ಮಕ್ಕೊಂಡಾಳ ಅಪ್ಪಾಜಿ. ಎದ್ದಿಂದ ಆಕೆಗೆ ಕೊಡ್ತೀನಿ ಅಣ್ಣ. ವೆರಿ ಗುಡ್. ಇದೇ ಥರ ಇರ್ಬೇಕೇನ? ಸರಿ ಅಪ್ಪಾಜಿ. ನಮ್ಮ ಸ್ಕೂಲ್ನಾಗ ಹೇಳ್ತಾರ ಎಲ್ಲಾರ್ಗು ಕೊಟ್ಟು ತಿನ್ಬೇಕಂತ, ನಾವೊಬ್ರೆ ಯಾವಾಗೂ ತಿನ್ಬಾರ್ದಂತ. ನೀ ನನ್ನ ಮಗ ಅಲ್ಲ, ನನ್ನ ಬುದ್ಧಿನ ಬಂದೈತಿ. ಹಂಗಂದ್ರೇನ್ರಿ ನನ್ನ ಬುದ್ಧಿ ಕೆಟ್ಟೈತೇನ? ನಾನು ಹಂಚೆ ತಿಂತೇನೆ ಎಲ್ಲರಿಗೂ. ಒಟ್ಟ ಅಪ್ಪ ಮಕ್ಕಳಿಗೆ ಸಾಗಿ ಸಿಕ್ಬಿಟ್ಟಿನಿ, ನಾನು ಮನ್ಯಾಗ ಇರ್ತೀನಿ ನಾನು. ಹಂಗೇನಿಲ್ಲ ಮಾರಾಯಣ, ಸುಮ್ಮನೆ ಹೇಳಿನಿಪ್ಪ. ಸಣ್ಣ ಹುಡುಗರ ಜೋಡಿ ಏನು ನಿಂದ ಅವ್ಕೆ ಹೇಳಿದಕ್ಕೂ ಜಗಳ ಮಾಡ್ತಿಲ್ಲ. ಸರಿ ಅಪ್ಪಾಜಿ, ನಂದು ಹೋಮ್ವರ್ಕ್ ಐತಿ, ಹಣ್ಣಲ್ಲೇ ತಗೊಂಡು ಹೋಗಿ ತಿಂತೀನಿ. ಚುಪ್ಪೆದ್ದೇನು ಆಕೆಗೂ ಕೊಡ್ತೀನಿ. ಸರಿ ಆಯ್ತು, ಫ್ರೆಶ್ನಪ್ ಆಗಿ ಬರ್ತೀನಿ ನಾನು. ಕೈಕಾಲು ಮುಖ ತೊಗೊಂಬರ್ರಿ ಹೋರಿ ಲಗುನೂರು. ಹಾಗೆ ಚಾ ಕುಡಿದ್ರು ನಾವು. ಕೈಕಾಲು ಮುಖ ತೊಗೊಂಡಿದ್ದಿಲ್ಲ ಇನ್ನು. ಚಾ ಇನ್ನೂ ಹೊರಗಿಂದ ಬಂದಿರ್ತಿಲ್ಲ, ಅಲ್ಲೇ ಹೇಳ್ಬೇಕಿಲ್ಲ. ಬಾಕಲ್ದಾಗ ಇದ್ದಾಗ ಅಲ್ಲೇ ತಂದು ಕೊಡ್ತೀನಿ.
ಆರೇನ ಅಲ್ಲಿ ಹೋದ್ರೆ ಚಾ ಸಿಕ್ಕಿದ್ದಿಲ್ಲ ಒಂದಿಟ್ಟು ಚಾ ಬೇಕಾಗಿತ್ತ ನಾನು ಕೇಳಿದ್ನೇಳಪ್ಪ ಹಂಗೆ ಆರ್ಡ್ರ್ ಅಂತಿ. ಅಪ್ಪ ಫೈನಲಿ ಮಾರ್ನಿಂಗಿಂದ ಎದ್ದು ಎಲ್ಲ ಮುಗಿಸ್ಕೊಂಡು ಸ್ವಾಮಿಗಳೆಲ್ಲ ಬಂದು ಹೋದ್ರು. ಇನ್ನೇನಿಲ್ಲ, ಈಗ 8:30 9 ಆಗೈತಿ. ಎಲ್ಲರಿಗೂ ಪೂಜೆಗೆ ನಮಸ್ಕಾರ ಮಾಡಕೊಂಡು ಕರಿತೀನಿ. ಮತ್ತೆ ಮಧ್ಯಾಹ್ನ ಊಟಕ್ಕೆ ಬರ್ರಿ ಅಂತ ಹೇಳ್ಬಿಡ್ತೀನಿ. ಎಲ್ಲರಿಗೂ ಸುಮ್ಮ ಫೋನ್ ಹಚ್ಚಿಬಿಡ್ತೀನಿ, ಎಲ್ಲಿ ನಿಗಾಡ. ಹಲೋ ಶೋಭಕ್ಕರ, ಬಂದುಬಿಡ್ರಿ ಊಟಕ್ಕೆ. ಇದು ಅಲ್ರಿ ಊಟಕ್ಕೆ ಮಧ್ಯಾಹ್ನ ಬರೋಕ್ರಿ, ಈಗ ನಮಸ್ಕಾರ ಮಾಡೋಕ್ಕೆ ಹೋಗ್ಬೇಕ್ರಿ ಬರ್ರಿ. ಹ್ಞೂ ರೀ, ಪೂಜೆ ಆಗ ಸ್ವಾಮಿಗಳು 6 ಗಂಟೆಗೆ ಬಂದು ಹೋಗ್ಯಾರ್ರಿ. ಈಗೇನಿಲ್ಲ ಈಗ ನಮಸ್ಕಾರ ಮಾಡಕ್ಕೆ ಬರ್ರಿ. ರಿಂಗ್ ಆಗತ್ತೈತಿ. ಇವ್ರು ಸುವರ್ಣಕರ್ಗೆ ಅಷ್ಟು ಹೇಳ್ಬಿಡ್ತೀನಿ. ಹಾಂ ಹಲೋ ರೀ ಸುವರ್ಣಕರ್, ಬರ್ರಿ ಪಟ್ನ ನಮಸ್ಕಾರ ಮಾಡಿ ಹೋಗ್ಬೇಕ್ರಿ ಬರ್ರಿ. ಹಾಂ ರೀ, ಇನ್ನೂ ಚಪಾತಿ ಅದಕ್ಕೆ ಹಿಟ್ಟಿಟ್ಟಿನಿ ರೀ, ಇನ್ನೂ ಮಧ್ಯಾಹ್ನ ಊಟಕ್ಕೆ ನಾನು. ಆಯ್ತಾಳ್ರಿ ಬರ್ರಿ. ಮೀನಾಕ್ಷಿ ಹ್ಞೂ ಬಾ ಶೋಭಕ್ಕ, ಬಾ ಒಳಗೆ ಬಾ. ಹ್ಞೂನಾ ಬನ್ನಿ. ಅವ್ವ ಪೂಜೆ ಒಳಗೆ ಭಾಳ ಚಂದ ಮಾಡಿಯಾ. ಹ್ಞೂ ರೀ, ಎಲ್ಲ ರಾತ್ರಿನ ಸಜ್ಜು ಮಾಡಿ ಎಷ್ಟು ಪರಿಶಿ ಎಲ್ಲ ಇಟ್ಕೊಂಡಿದ್ದೀನಿ ರೀ. ಇವರೆಷ್ಟು ಹೆಲ್ಪ್ ಮಾಡಿದ್ರು, ಮಾಡಿ ನೋಡಿರಿ. ಎಲ್ಲರೂ ಬಂದ್ರಿ ಹೇಳಿ ಒಮ್ಮೆ, ಚಲೋ ಆಯ್ತು ಬರ್ರಿ ನಮಸ್ಕಾರ ಮಾಡಿ ಅಭಿಷೇಕ ತೊಗೊಂಡ್ರೆ ಶಿರಾ ಪ್ರಸಾದ ಒಯ್ಯಿ ಬರ್ರಿ. ಅಂದಂಗೆ ಆಚೆ ಕಡೆ ಒಂದು ಏನೋ ತೊಟ್ಲೈಟ್ ಪೂಜೆ ಮಾಡಿರ್ದಂಗೆ ಅದೇನು? ಹ್ಞೂ ರೀ, ಅದೇ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಇತ್ತಿರಲ್ಲ, ಅದನ್ನು ಒಂದು ಮಾಡಿದ್ದೀನಿ ರೀ. ಯಾಕಂದ್ರೆ ಎರಡು ಒಮ್ಮೆ ಮಾಡಿಬಿಟ್ಟೇನಿ ರೀ, ಪ್ರತಿ ವರ್ಷ ಮಾಡ್ತಿರ್ತೀನಿ ನಾನು ರೀ. ಚಲೋ ಆತವಾ, ನಿನಗೊಂದು ದೇವರು ಲಗು ಕಣ್ ತೆಗಿವಲ್ಲ ನೋಡ್ರಿ. ಏನು ಮಾಡೋದು, ದೇವ್ರ ಕಣ್ಣಾಗ ಮಣ್ಣು ಹೋಗಿಲಿ, ಬೇಡದವ್ರಿಗೆಲ್ಲ ಎಷ್ಟು ಕೊಡ್ತಿರ್ತಾನ. ನೀ ಪಾಪ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಿ, ಏನು ಮಾಡೋದು ನೋಡ್ವಾ. ಹ್ಞೂ ರೀ, ಎಲ್ಲದಕ್ಕೂ ಒಂದೊಂದು ಟೈಮ್ ಅನ್ನೋದು ಬರ್ಬೇಕಲ್ಲ, ಅಲ್ಲಿ ತನ ನಾವಾರ ಏನು ಮಾಡೋಕ್ಕಾಕತಿ. ಅಲ್ಲಲ್ಲಿ ಅಂದಂಗೆ ಸೀರೆ ಉಟ್ಕೊಬಾರ್ದನ್ನ ಪೂಜೆ ಮಾಡಿ. ಇಲ್ರಿ, ಪೂಜೆ ಮುಂಜಾನೆ ಸಾಂಬಾರು ಬಂದು ಪೂಜೆ ಮಾಡೋ ಮುಂದೆ ಸೀರೆ ಉಟ್ಕೊಂಡಿದ್ದೀನಿ ರೀ. ಇನ್ನು ಗಾವ್ ಗಂಗಿಲ್ರಿ, ನಂಗೆ ಸೀರೆದಷ್ಟು ರೂಢಿನ ಇಲ್ಲ, ನಾನು ಡ್ರೆಸ್ ಹಾಕೊಂಡೇನಿ ರೀ. ಇರ್ಲಿ ಬಿಡವಾ. ಏನೇನು ಮಾಡಿ ಅಡುಗೆ ಎಲ್ಲ ಮಾಡಿದೇನು? ಚಪಾತಿದಷ್ಟೇ ಇಟ್ಟೇನಿ ರೀ, ಏನಿದ್ರು. ಯಾಕಂದ್ರೆ ಉಳ್ಕೆದರ ಸುಮ್ಮ ಚಪಾತಿ ಬಿಸಿ ಬಿಸಿ ಮಾಡಿಕೊಟ್ರಾತು, ಒಂದು ಸ್ವಲ್ಪ ಸ್ವೀಟ್ ಅಟ್ ಮಾಡೋದು ಇಟ್ಟೇನಿ ರೀ. ಅಂದರೂ ಸಣ್ಣಕ್ಕೆ ನೋಡಿ ಎಲ್ಲ ಮಾಡ್ಕೊಂಡು ಹೋಗ್ತೀವ. ಚಲೋ ಆಗ್ಲಿವ, ದೇವ್ರು ಒಳ್ಳೇದು ಮಾಡಲಿ ನೀನು. ಅಂತ ನಿಮ್ಮ ಮನ್ಯಾಗ ಚಂದ ಬಿಸಿಲದು ಎಷ್ಟು ಚಂದ ಬೀಳ್ತೈತೆ ನೋಡ ಮುಂಜಾನೆದು. ಹೌದು ರೀ, ಒಳ್ಳೆ ಚಂದ ಬೀಳ್ತೈತೆ ರೀ. 12 10 ತನಕ ಬೀಳ್ತೈತೆ ಬಿಡ್ರಿ. 10 ತನಕ ಬಿದ್ದಿಂದ ಮತ್ತು ಆಮೇಲೆ ಚಂದ ಐತ್ರಿ ಒಟ್ಟು.